आद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ ಪಂಚಮ ಸ್ಕಂದದ 24ನೇ ಅಧ್ಯಾಯದ ನರಕದ ನಿರೂಪಣೆಯನ್ನು ಮಾಡುವಂತಹ ಭಾಗಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೆ. ಈಗ ರಾಜರು ರಾಜಭಟರು ಇವರು ಏನಾದ್ರು ದರೋಡೆಕೋರರಂತೆ ಮನೆಯಲ್ಲಿರುವ ಸಂಪತ್ತನ್ನ ಅಪಹಾರ ಮಾಡಿ ಜನರಿಗೆ ಮೋಸ ಅನ್ಯಾಯಗಳನ್ನು ಮಾಡ್ತಾರೆ ಅಂತಾದರೆ ಅಂತಹ ವ್ಯಕ್ತಿಗಳು ಸಾರಮೇಯಾದನ ಎಂಬಂತಹ ನರಕದಲ್ಲಿ ಬೀಳ್ತಾರೆ ಅನ್ನುವ ವಿಷಯಗಳನ್ನ ಇಲ್ಲಿಯವರೆಗೆ ನಾವು ಗಮನಿಸಿದವು. ಇದು ಆದ್ಮೇಲೆ ಕಾಡಿನಲ್ಲಾಗ್ಲಿ ಅಥವಾ ಅವರಿರುವಂತಹ ಸ್ಥಳದಲ್ಲಿಯೇ ಆಗಿರ್ಲಿ ನಮ್ಮ ಜೊತೆಯಲ್ಲಿ ಯಾವ್ಯಾವ ವ್ಯಕ್ತಿಗಳಿರ್ತಾರ, ನಾವ್ ಎಲ್ಲೇ ವಾಸ ಮಾಡಿ ಯಾವುದೋ ಒಂದು ಕೊಂಡುಕೊಳ್ಳುವಂತಹ ಪದಾರ್ಥಗಳು ಅಂತ ಯಾವ್ದಿರತ್ತೋ, ದಾನವನ್ನು ಮಾಡುವಂತಹ ವ್ಯವಹಾರ ಸಂದರ್ಭ ಇರಬಹುದು, ಬೇರೆ ಯಾವುದೇ ಸಂದರ್ಭ ಇರಬಹುದು, ಆ ವ್ಯವಹಾರಗಳನ್ನ ಮಾಡುವ ಸಂದರ್ಭದಲ್ಲಿ ಸುಳ್ಳು ಸಾಕ್ಷಿಯನ್ನ ನುಡಿಯುವಂತಹ ವ್ಯಕ್ತಿ, ಇನ್ನೊಬ್ಬರಿಗೆ ಮೋಸ ಮಾಡಿ ವ್ಯಾಪಾರದಲ್ಲಿ ಲಾಭವನ್ನ ಪಡೆಯುವಂತಹ ವ್ಯಕ್ತಿ, ಇವನು ಅವೀಚಿ ಎಂಬಂತಹ ಹೆಸರಿನ ಘೋರವಾದ ನರಕ ಇದೆ. ಆ ನರಕದಲ್ಲಿ ಬರೀ ಕಲ್ಲು ಬಂಡೆ ಇವೆಲ್ಲವೂ ತುಂಬಿದಂತಹ ಪ್ರದೇಶ ಇದು. ಬರೀ ಎಲ್ಲಿ ನೋಡಿದರೂ ಕೂಡ ವಿಶಾಲವಾದ ಆಳವಾದಂತಹ ಕಲ್ಲಿನ ಕೋರೆಗಳು, ಕಲ್ಲಿನ ಬಂಡೆಗಳು, ಚೂಪಾದಂತಹ ಪ್ರದೇಶಗಳೆಲ್ಲವೂ ಇರುತ್ತೆ. ಅಂತಹ ಪಾಪಿಯನ್ನ 100 ಯೋಜನದ ಎತ್ತರವಾದಂತಹ ಪರ್ವತದ ಮೇಲಿನಿಂದ ಕಲ್ಲು ಬಂಡೆಗಳ ಮೇಲೆ ಬೀಳಿಸ್ತಾರೆ. ಬೀಳಿಸ್ಬೇಕಾದ್ರೆ ಯಾವ್ದನ್ನಾದ್ರೂ ಒಂದನ್ನ ನನ್ನ ರಕ್ಷಣೆಗೋಸ್ಕರ ಅಂತ ಹಿಡಿದುಕೊಂಡು ಮರಗಳೋ ಬಳ್ಳಿಗಳೋ ಅಡ್ಡ ಬಂದು ಕೆಳಗಡೆ ಹೋಗುವ ವೇಗವನ್ನ ಕಡಿಮೆ ಮಾಡತ್ತೋ ಅಂತ ಪ್ರಯತ್ನ ಪಟ್ರೆ ಯಾವ ಆಧಾರವೂ ಇಲ್ಲ. ತಲೆ ಕೆಳಗಾಗಿ ಇವನನ್ನು ಬೀಳಿಸ್ತಾರೆ.
ಶರೀರವೆಲ್ಲ ಒಡೆದು ಚೂರು ಚೂರಾಗತ್ತೆ. ಇವನಿಗೆ ಮರಣ ಇಲ್ಲ. ಮತ್ತೆ ಅವನನ್ನ ಮೇಲ್ಗಡೆಯಿಂದ ಎತ್ತುಕೊಂಡು ಹೋಗಿ ವಾಪಸ್ ಕೆಳಗಡೆ ಹಾಕ್ತಾರೆ. ಆ ದುಃಖಗಳನ್ನ, ನೋವುಗಳನ್ನ ಮಾತ್ರ ಅನುಭವಿಸ್ತಾ ಇರ್ತಾನೆ. ಬೆಟ್ಟದ ತುದಿಗೆ ಒಯ್ದು ಅವನನ್ನ ಮೇಲಿನಿಂದ ಕೆಳಗಡೆಯಲ್ಲಿ ಹಾಕಿ ಬೀಳಿಸ್ತಾ ಇರ್ತಾರೆ. ಯಸ್ವಿಹವ ಅನೃತಂ ವದತಿ ಸಾಕ್ಷಿಯೇ ದ್ರವ್ಯ ವಿನಿಮಯೇವ. ಸುಳ್ಳು ಸಾಕ್ಷಿಯನ್ನ ಹೇಳಿ ನಿರಪರಾಧಿಗೆ ಶಿಕ್ಷೆಯಾಗುವ ಹಾಗೆ ಯಾರು ಮಾಡಿರ್ತಾರೋ, ಇನ್ನೊಬ್ಬರ ದ್ರವ್ಯವನ್ನ ಮೋಸದಿಂದಾಗಿ ಅಪಹಾರ ಯಾರು ಮಾಡಿರ್ತಾರೋ, ಅಂತಹ ವ್ಯಕ್ತಿಗಳು ಕಥಂಚಿತ್ ಸವೈ ಪ್ರೇತ್ಯ, ಬಹಳ ಕಷ್ಟಪಟ್ಟು ಭೂಮಿಯಲ್ಲಿದ್ದಾಗ ಮರಣವನ್ನು ಹೊಂದುವ ಸಂದರ್ಭದಲ್ಲೂ ರೋಗ ರುಜಿನಗಳಿಗೆ ಒಳಗಾಗಿ ದುಃಖದಿಂದಾಗಿ ಮರಣವನ್ನು ಹೊಂದಿ ಅವೀಚೀಂ ಅತ್ಯಧಶಿರಾಹ ನಿರವಕಾಶೆ ಯೋಜನ ಶತೋಚ್ಛ್ರಯಾತ್ ಗಿರಿಶೃಂಗಾತ್ ನಿಪಾತ್ಯತೆ. ಅವೀಚಿ ಎಂಬಂತಹ ಹೆಸರಿನ ದೊಡ್ಡದಾದಂತಹ ನರಕ, ಆ ನರಕದಲ್ಲಿ ಬರೀ ಕಲ್ಲು ಬಂಡೆಗಳು ಇವುಗಳೇ ಬಹಳವಾಗಿ ಇರುತ್ತೆ. ಅಂತಹ ನರಕದಲ್ಲಿ ಮೇಲಿನಿಂದ ಇವನನ್ನ ಬಿಸಾಕ್ತಾರೆ. ಯತ್ ತಜ್ಜಲಮಿವ ಸ್ಥಳಂ ಅಶ್ಮಪೃಷ್ಟಂ ಅವಭಾಸತೆ ತದವೀಚಿ ಇತಿ ತಿಲಶೋ ವಿಶೀರ್ಯಮಾಣ ಸರ್ವಾಂಗಃ ನ ಮ್ರಿಯಮಾಣಃ ಪುನರಾರೋಪಿತಃ ನಿಪತತಿ. ಆ ಮೇಲಿನಿಂದ ನೋಡಿದರೆ ಆ ನೀರನ್ನ ಕೆಳಗಡೆ ಶುದ್ಧವಾದ ನೀರನ್ನು ನೋಡಿದ ಹಾಗಾಗತ್ತೆ. ಅಷ್ಟು ಸ್ಫಟಿಕದಂತೆ ಶುಭ್ರವಾದ ಕಲ್ಲುಗಳೆಲ್ಲ ಇರುತ್ತೆ, ತೂಪಾದ ಕಲ್ಲುಗಳು. ಅದ್ರ ಮೇಲ್ಗಡೆಯಲ್ಲಿ 100 ಯೋಜನದಿಂದ ಸುಳ್ಳು ಸಾಕ್ಷಿಯನ್ನ ಹೇಳಿದ ಈ ವ್ಯಕ್ತಿಯನ್ನ ಬಿಸಾಕ್ತಾರೆ. ಮೇಲಿನಿಂದ ಬೀಸಿ ಹಾಕಿದಾಗ ತಲೆ ಕೆಳಗಾಗಿ ಬೀಳ್ತಾನೆ. ಅಡ್ಡಲಾಗಿ ಯಾವುದು ಇವನ ರಕ್ಷಣೆಗೆ ಬರಲಾರದು. ಕೆಳಗಡೆಯಲ್ಲಿ ಬಿದ್ದು ಶರೀರವೆಲ್ಲವೂ ಛಿದ್ರವಾದರೂ ಕೂಡ ಮರಣ ಹೊಂದೋದಿಲ್ಲ. ಮತ್ತೆ ಶರೀರ ಮೊದಲಿನಂತೆ ಆಗುತ್ತೆ. ಮತ್ತೆ ಆ ಶರೀರವನ್ನು ಮೇಲ್ಗಡೆಯಿಂದ ತಂದು ಕೆಳಗಡೆಯಲ್ಲಿ ಹಾಕಿ ಕೊಲ್ತಾರೆ. ಇನ್ನ ಯಸ್ವಿಹ ವಾ ವಿಪ್ರೋ ರಾಜನ್ಯೋ ವೈಶ್ಯೋ ವಾ ಸೋಮಪೀಠಃ ತತ್ಕಳತ್ರಂ ವಾ ಸುರಾಂ ವ್ರತಸ್ಥಿತೋ ವಾ ಪಿಬತಿ ಪುಮಾನ್ ತೇಷಾಂ ನಿರಯ ನೀತಾನಾಂ ಪುರಸಿ ಪದಾ ಆಕ್ರಮ್ಯ ಆಸ್ಯೆ ವನ್ಹಿನ ದ್ರವಮಾಣಂ ಕಾರ್ಷ್ಣಾಯಸಂ ನಿಷಿಂಚಂತಿ. ಯಾವ ವ್ಯಕ್ತಿ, ಅವನು ಬ್ರಾಹ್ಮಣನೇ ಆಗ್ಲಿ, ಅವನ ಪತ್ನಿ ಆಗ್ಲಿ, ಎಂದೆಂದಿಗೂ ಸುರಾಪಾನವನ್ನು ಮಾಡಬಾರದು, ಮದ್ಯಪಾನವನ್ನ ಸರ್ವಥಾ ಮಾಡಬಾರದು. ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರ್ತಾನೆ. ಅಥವಾ ಯಾರಾದ್ರೂ ಮನೆಯಲ್ಲಿ ಮೃತರಾಗಿರ್ತಾರೆ, ಮೃತರಾದಂತಹ ವ್ಯಕ್ತಿಗಳ ಕಾರ್ಯವನ್ನ ಹಿಡಿದಿರ್ತಾನೆ. ಆ ಸಂದರ್ಭದಲ್ಲಿ ಕಾಮಾಂಧನಾಗಿ ಮೋಹಭರಿತನಾಗಿ ಸುರಾಪಾನವನ್ನ ಮಾಡಿದ ಅಂತಾದರೆ ಅವನ ಮರಣಾನಂತರದಲ್ಲಿ ಅಯಃಪಾನ ಅಂತ ಒಂದು ದೊಡ್ಡ ನರಕ. ಆ ನರಕದಲ್ಲಿ ಇವನು ಬಾಯಿಗೆ ಯಮಭಟರೆಲ್ಲ ಮೊದಲಿಗೆ ಅವನನ್ನ ಅಂಗಾತ ಮಲಗಿಸ್ತಾರೆ. ಮಲಗಿಸಿ ಅವನು ಎದೆ ಮೇಲೆ ಕಾಲಿಡ್ತಾರೆ. ಆ ಭಾರಕ್ಕೆ ಬಲವಂತವಾಗಿ ಬಾಯನ್ನು ತೆಗಿಬೇಕು. ಅವನು ಬಾಯನ್ನು ತೆಗೆದಾಗ ಆ ಬಾಯಿಯಲ್ಲಿ ಅಯಃಪಾನ, ಕಾದ ಕಬ್ಬಿಣದ ರಸವನ್ನ, ದ್ರವವನ್ನ ಅವನ ಬಾಯಲ್ಲಿ ಹಾಕ್ತಾರೆ. ಶರೀರ ಒಳಗಡೆಯಲ್ಲೆಲ್ಲ ಸುಟ್ಟು ಹೋಗತ್ತೆ. ಬಹಳ ಭಯದಿಂದಾಗಿ, ಬಹಳ ದುಃಖದಿಂದ ಒದ್ದಾಡ್ತಾನೆ. ಯಾರೂ ಅವನ ರಕ್ಷಣೆಗೆ ಬರಲಾರರು. ಬ್ರಾಹ್ಮಣನಾಗ್ಲಿ, ಅವನ ಪತ್ನಿಯಾಗ್ಲಿ, ಯಾವುದೋ ಒಂದು ವ್ರತವನ್ನ ಹಿಡಿದಿರ್ತಾರೆ. ನಮಗೆ ನಮ್ಮ ಮಕ್ಕಳಿಗೆ ಮದುವೆ ಆಗಬೇಕು, ನಮ್ಮ ಮಗನಿಗೆ ಒಳ್ಳೆ ಉದ್ಯೋಗ ಸಿಗಬೇಕು, ಮಗಳಿಗೆ ಉತ್ತಮನಾದ ವರ ಸಿಗಬೇಕು, ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೇವೆ, ನಿರಾತಂಕವಾಗಿ ಆ ಕೆಲಸ ಮುಗಿಬೇಕು,
ಅಂತ ಯಾವುದೋ ಒಂದು ಶುದ್ಧವಾದಂತಹ ಅಂತಃಕರಣದಿಂದ ವ್ರತವನ್ನು ಮಾಡ್ತಾ ಇರ್ತಾರೆ. ಇಂತಹ ವ್ರತ ದೀಕ್ಷೆಯನ್ನ ತೊಟ್ಟಾಗ ಅಭಕ್ಷ್ಯವಾದಂತಹ ಪದಾರ್ಥಗಳನ್ನ ಭಕ್ಷಣ ಮಾಡಿದರೆ, ಅಪೇಯವಾದಂತಹ ಪದಾರ್ಥಗಳನ್ನ ದ್ರವ್ಯಗಳನ್ನ ಪಾನ ಮಾಡಿದರೆ ಎರಡರಿಂದಲೂ ಬಹಳ ದೋಷ ಬರುತ್ತೆ. ಯಾವ್ದನ್ನ ತಿನ್ನಬಾರ್ದೋ ಅದನ್ನ ತಿಂದ್ರೆ, ಯಾವ್ದನ್ನ ಕುಡಿಬಾರ್ದೋ ಆ ಪದಾರ್ಥಗಳನ್ನ ಕುಡಿದು ಬಿಟ್ರೆ ಒಂದೋ ಆ ವ್ರತ ಭಂಗವಾಗತ್ತೆ. ಅಷ್ಟೇ ಅಲ್ಲ, ಇಂತಹ ಘೋರವಾದಂತಹ ನರಕದಲ್ಲಿ ಹಾಕಿ ಅವನಿಗೆ ಬಹಳವಾದ ಶಿಕ್ಷೆಯನ್ನ ಕೊಡುತ್ತಾರೆ. ಅವನನ್ನ ಅಯಃಪಾನವೆಂಬಂತಹ ನರಕದಲ್ಲಿ ಹಾಕಿ ಎದೆಯ ಮೇಲೆ ಯಮಭಟರೆಲ್ಲ ಕಾಲನ್ನು ಇಟ್ಟು ಬಾಯನ್ನ ಬಲಾತ್ಕಾರವಾಗಿ ತೆಗೆಸಿ ಬಾಯಲ್ಲಿ ಕಬ್ಬಿಣದ ರಸವನ್ನ ಹುಯ್ತಾರೆ. ಅಥಚ ಯಸ್ತು ಇಹ ಆತ್ಮ ಸಂಭಾವನೇನ ಸ್ವಯಂ ಅವಮಃ ಜನ್ಮ ತಪೋ ವಿದ್ಯಾ ಆಚಾರ ವರ್ಣಾಶ್ರಮವತಃ ವರೀಯಸಃ ನ ಬಹುಮನ್ಯತೆ ಸಹ ಮೃತಕ ಏವ ಮೃತ್ವಾ ಕ್ಷಾರಕರ್ದಮೆ ನಿರಯೇ ಅವಾಕ್ಷಿರಾಹ ನಿಪಾತಿತಃ ದುರಂತ ಯಾತನಾಹಿ ಅಶ್ನುತೆ. ನಾವು ಲೋಕದಲ್ಲಿ ಬಹಳ ಜನರನ್ನು ನೋಡ್ತಾ ಇರ್ತೇವೆ. ಅವನ ಯೋಗ್ಯತೆ ಬಹಳ ಕಡಿಮೆ ಇರುತ್ತೆ, ಆದ್ರೆ ಹೊಗಳು ಭಟ್ಟ. ಇನ್ನೊಬ್ಬರನ್ನ ಹೊಗಳೋದಲ್ಲ, ತನ್ನನ್ನು ತಾನು ಬಹಳ ಹೊಗಳ್ಕೊಳ್ತಾ ಇರ್ತಾನೆ. ನಾವೆಲ್ಲರೂ ಕೂಡ ಪ್ರಾಯಶಃ ಹಾಗೆ. ನನ್ನಂತಹ ಸಾಧನೆಗಳನ್ನ ಮಾಡಿದ ವ್ಯಕ್ತಿ ಜಗತ್ತಿನಲ್ಲಿ ಮತ್ತೊಬ್ಬನಿಲ್ಲ, ನನ್ನಂತಹ ಜ್ಞಾನಿ ಈ ಜಗತ್ತಿನಲ್ಲಿ ಮತ್ತೊಬ್ಬನಿಲ್ಲ, ನನ್ನಷ್ಟು ಉತ್ತಮನಾದಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾರಿದ್ದಾನೆ ಅಂತ ಹೇಳಿಕೊಂಡು ಇವನಿಗಿಂತ ಉತ್ತಮ ಕುಲದಲ್ಲಿ ಹುಟ್ಟಿದ್ದಾನೆ, ಇವನಿಗಿಂತ ಒಳ್ಳೆ ಸಾಧನೆಗಳನ್ನ ಮಾಡ್ತಾ ಇದ್ದಾನೆ, ಒಳ್ಳೆ ತಪಸ್ವಿ ಆಗಿದ್ದಾನೆ, ಒಳ್ಳೆ ವಿದ್ಯೆಯನ್ನ ಇವನಿಗಿಂತ ಉತ್ತಮವಾದಂತಹ ವಿದ್ಯೆಯನ್ನು ಗಳಿಸಿದ್ದಾನೆ, ಉತ್ತಮವಾದ ಸದಾಚಾರವನ್ನ ಹೊಂದಿದ್ದಾನೆ, ಆಶ್ರಮಗಳಲ್ಲಿ ಉತ್ತಮನಾಗಿದ್ದಾನೆ, ಆಶ್ರಮದ ಧರ್ಮಗಳನ್ನ ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದಾನೆ. ಗೃಹಸ್ಥಾಶ್ರಮದಲ್ಲಿದ್ರೆ ಗೃಹಸ್ಥಾಶ್ರಮದಲ್ಲಿರುವವನು ಹೇಗೆ ಬದುಕಬೇಕೋ ಹಾಗೆ ಬದುಕ್ತಾ ಇದ್ದಾನೆ. ಅಂತಹ ವ್ಯಕ್ತಿ, ಉತ್ತಮನಾದಂತಹ ವ್ಯಕ್ತಿ ತನ್ನ ಎದುರುಗಡೆಯಲ್ಲಿದ್ದಾನೆ. ಆದ್ರೆ ಅವನ ಎದುರುಗಡೆಯಲ್ಲಿ ನಾನು ಎಂತಹ ದೊಡ್ಡ ಸಾಧನೆಗಳನ್ನು ಮಾಡಿದ್ದೇನೆ ಗೊತ್ತಾ ಅಂತ ತನ್ನ ಬಗ್ಗೆ ಬಹಳವಾಗಿ ಹೊಗಳಿಕೊಂಡು, ತನ್ನ ಎದುರುಗಡೆಯಲ್ಲಿ ಏನೇ ತನಗಿಂತ ಉತ್ತಮನಾದಂತಹ ವ್ಯಕ್ತಿ ಇದ್ರೂ ಅಂತಹ ವ್ಯಕ್ತಿಯನ್ನ ಗೌರವ ಮಾಡದೇನೆ, ಆದರಿಸದೇನೆ ತಿರಸ್ಕಾರ ಮಾಡಿದ ಅಂತಾದರೆ ಅಂತಹ ವ್ಯಕ್ತಿ ಬದುಕಿದ್ದು ಸತ್ತಂತೆಯೇ. ಅವನ ಬದುಕಿಗೆ ಒಂದು ಅರ್ಥವೇ ಇಲ್ಲ. ಅವನು ಬದುಕಿದ್ರೂ ಸತ್ತ ಹಾಗೇನೆ. ಬಹಳಷ್ಟು ಜನ ನಾವೆಲ್ಲ ಅನೇಕ ನಮಗಿಂತ ಉತ್ತಮರಾದಂತಹ ವ್ಯಕ್ತಿಗಳು ಬಂದಿರ್ತಾರೆ. ಅವರ ಜೀವನ, ಅವರ ಆಚಾರಗಳು, ಅವರ ಧರ್ಮಗಳು, ಅವ್ರು ಮಾಡ್ತಾ ಇರುವಂತಹ ಸಾಧನೆಗಳು ನಮಗಿಂತ ಸಾವಿರಾರು ಪಟ್ಟು ಮಿಗಿಲಾಗಿರುತ್ತೆ. ಅವ್ರು ಮಾಡ್ತಾ ಇರುವಂತಹ ಕೆಲಸಗಳನ್ನ ಮನಸ್ಸಿನಿಂದಲೂ ಯೋಚನೆ ಮಾಡ್ಲಿಕ್ಕೆ ನಮಗೆ ಸಾಧ್ಯವಾಗಿರೋದಿಲ್ಲ. ಆದ್ರೆ ಅಂತಹ ವ್ಯಕ್ತಿಗಳ ಸಮೀಪದಲ್ಲೇ ಬದುಕಿದ್ದುಕೊಂಡು ನಾವೆಲ್ಲ ನಮ್ಮಂತಹ ಶ್ರೇಷ್ಠವಾದ ಕರ್ಮವನ್ನು ಮಾಡುವ ವ್ಯಕ್ತಿಗಳು ಮತ್ಯಾರೂ ಇಲ್ಲ, ನನ್ನಂತಹ ಉತ್ತಮ ವಾಗ್ಮಿ, ನನ್ನಂತಹ ಜ್ಞಾನ ಸಂಪನ್ನ, ನನ್ನಂತಹ ಸದಾಚಾರ ಸಂಪನ್ನ ಜಗತ್ತಿನಲ್ಲಿ ಮತ್ಯಾರೂ ಇಲ್ಲ ಅಂತಂದುಕೊಂಡು ಯಾವ ವ್ಯಕ್ತಿ ಬದುಕ್ತಾ ಇರ್ತಾನೋ ಅಂತಹ ವ್ಯಕ್ತಿಯನ್ನ ಕ್ಷಾರಕರ್ದಮ ಅಂತ ಒಂದು ಹೆಸರಿನ ನರಕದಲ್ಲಿ ಹಾಕ್ತಾರೆ. ಉಪ್ಪು ಕೆಸರಿನ ಸಾಗರ, ಅದು ಆ ಕೆಸರೆಲ್ಲ ಉಪ್ಪುಪ್ಪಾಗಿರತ್ತೆ. ಅಂತಹ ದೊಡ್ಡ ಸಾಗರದಲ್ಲಿ ಹಾಕಿ ತಲೆ ಕೆಳಗಡೆ ಮಾಡಿ ಅವನನ್ನ ಬೀಳಿಸ್ತಾರೆ. ಮುಗಿಯಲಾರದ ಯಾತನೆ, ಅಷ್ಟು ಘೋರವಾದ ಯಾತನೆಯನ್ನ ಅನುಭವಿಸ್ತಾರೆ. ಯಾಕೆ ಅಂತಂದ್ರೆ
ಇದರಿಂದ ನಾವು ಗಮನಿಸಬೇಕಾದಂತಹ ವಿಷಯ ಏನು ಅಂತಂದ್ರೆ, ಯಾರು ಮಹಾತ್ಮರಿರ್ತಾರೋ ಅಂತಹ ಮಹಾತ್ಮರ ಅವಧ್ಯೆಗೆ ಬಹಳ ದೊಡ್ಡದಾದ ಅನರ್ಥ ಇದೆ. ಎಷ್ಟಾಗತ್ತೋ ಅಷ್ಟು ಮಹಾತ್ಮರ ಸೇವೆಯಲ್ಲಿ, ಮಹಾತ್ಮರು ಮಾಡುವಂತಹ ಕಾರ್ಯಗಳಲ್ಲಿ ನಾವು ಸಹಕಾರವನ್ನು ತೋರಿಸ್ಬೇಕು. ಅದನ್ನು ಹೊರತುಪಡಿಸಿ ನಮ್ಮಲ್ಲಿರುವಂತಹ ಅಲ್ಪತ್ವವನ್ನ, ನಾವು ಅಲ್ಪರಾಗಿದ್ದೇವೆ ಅಂತ ಗೊತ್ತಿದ್ರು ನಾನು ದೊಡ್ಡ ಮಹಾತ್ಮ, ನನ್ನಷ್ಟು ಸಾಧನೆಗಳನ್ನು ಮಾಡಿದವರು ಯಾರೂ ಇಲ್ಲ ಅಂತ ಎದೆಯುಬ್ಬಿಸಿ ನಿಲ್ಲಬಾರದು. ಮಹಾತ್ಮರ ಎದುರುಗಡೆಯಲ್ಲಿ ಕೈಕಾಲನ್ನ ಜೋಡಿಸಿ ಶುದ್ಧವಾದಂತಹ ಭಕ್ತಿಯಿಂದ ಅವರ ದಾಸ್ಯವನ್ನು ಬಿಡಬೇಕು. ಅವರ ಬಳಿಯಲ್ಲಿ ನಮ್ಮಲ್ಲಿ ಇಲ್ಲದೆ ಇರುವಂತಹ ಜ್ಞಾನ ಸಂಪತ್ತನ್ನು ಅನುಗ್ರಹಿಸಿ ಅಂತ ಅವರನ್ನು ಪ್ರಾರ್ಥನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ದಂಭಾಚಾರದಿಂದ ತನ್ನ ದೊಡ್ಡಸ್ತಿಕೆಯನ್ನು ತೋರಿಸ್ಲಿಕ್ಕೆ ಅಂತ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಅಹಂಕಾರವನ್ನ ತೋರಿಸಿದ ಅಂತಾದ್ರೆ ಬಹಳ ದೊಡ್ಡದಾದ ಅನರ್ಥವನ್ನ ಅವನು ಅನುಭವಿಸ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಥಚ ಯಸ್ತ್ವಿಹ ಆತ್ಮ ಸಂಭಾವನೇನ ಸ್ವಯಂ ಅವಮಃ ಜನ್ಮ ತಪೋ ವಿದ್ಯಾ ಆಚಾರ ವರ್ಣಾಶ್ರಮವತಃ ವರೀಯಸಃ ನ ಬಹುಮನ್ಯತೆ ಸಹ ಮೃತಕಃ ಇವ ಮೃತ್ವಾ ಕ್ಷಾರಕರ್ದಮೆ ನಿರಯೇ ಅವಾಕ್ಷಿರಾಹ ನಿಪಾತಿತೋ ದುರಂತಾಹ ಯಾತನಾ ಹಿ ಅಶ್ನುತೆ. ಇನ್ನ ಅನೇಕ ಜನರಿದ್ದಾರೆ. ಭೈರವ, ಕಾಳಿ, ಜಡಭರತನ ಕಥೆಯನ್ನ ನೋಡ್ಬೇಕಾದ್ರೆ ಇದೇ ಸ್ಕಂದದಲ್ಲಿ ನಾವು ನೋಡಿದ್ದೇವೆ. ಪ್ರಾಣಿ ಬಲಿಯನ್ನ, ನರಬಲಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಕಾಳಿಯೇ ಆ ಮೂರ್ತಿಯಲ್ಲಿ ಸನ್ನಿಹಿತಳಾದವಳು ಎದ್ದು ಬಂದು ಯಾರು ಈ ಜಡಭರತನನ್ನ ಸಂಹಾರ ಮಾಡಬೇಕು ಅಂತ ಬಂದಿದ್ರೋ ಆ ಶೂದ್ರ ರಾಜನನ್ನೇ ತಲೆ ಕತ್ತರಿಸಿ ಅವನ ಅನುಚರರೆಲ್ಲರನ್ನು ಕೂಡ ತಲೆ ಕತ್ತರಿಸಿ ತನ್ನ ಪಿಶಾಚ ಗಣದವರಿಗೆ ಆ ರಕ್ತವನ್ನು ಉಣಬಡಿಸಿದಳು ಅನ್ನುವಂತಹ ಕಥೆಯನ್ನು ನಾವು ಹಿಂದೆ ಗಮನಿಸಿದ್ದೇವೆ. ಯಾವ ವ್ಯಕ್ತಿಗಳು ದೇವತೆಗಳ ಹೆಸರನ್ನ ಹೇಳಿ ಅಶಾಸ್ತ್ರೀಯವಾದ, ಈ ಕಾಲದಲ್ಲಿ ವಿಹಿತವಾಗದೇ ಇರುವಂತಹ ಘೋರವಾದಂತಹ ನರಬಲಿಯನ್ನ, ಪ್ರಾಣಿ ಬಲಿಗಳನ್ನ ಕೊಡ್ತಾ ಇರ್ತಾರೋ, ಅಷ್ಟೇ ಅಲ್ಲ, ಶಾಸ್ತ್ರದಲ್ಲೆಲ್ಲ ನಮಗೆ ಮಾಂಸಭಕ್ಷಣ, ವಿಷಭಕ್ಷಣ ಇವುಗಳೆಲ್ಲವನ್ನು ಕೂಡ ನಮಗೆ ನಿಷೇಧ ಮಾಡಿದ್ದಾರೆ. ಪಶುಗಳ ಮಾಂಸವನ್ನ, ನರರ ಮಾಂಸವನ್ನ, ಇದೆಲ್ಲವೂ ಕೂಡ ನಿಷಿದ್ಧ. ಇದು ಎಂದೆಂದಿಗೂ ಮಾಡಕೂಡುದು. ಅಂತಹ ಪಾಪಗಳನ್ನು ಮಾಡುವಂತಹ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಇವರು ಎಲ್ಲರೂ ಕೂಡ ಕ್ಷುದ್ರ ದೇವತೆಗಳನ್ನ ಉದ್ದೇಶಿಸಿಕೊಂಡು ಪ್ರಾಣಿ ಬಲಿಗಳನ್ನು ಕೊಟ್ಟು, ನರಬಲಿಯನ್ನು ಕೊಟ್ಟು ಯಾರೋ ಒಬ್ಬರ ಅನರ್ಥವನ್ನ ಬಯಸುವಂತಹ ವ್ಯಕ್ತಿಗಳು ಯಾರಿರ್ತಾರೋ ಅವ್ರಿಗೆಲ್ಲರೂ ಕೂಡ ರಕ್ಷೋಗಣ ಭೋಜನ ಅನ್ನುವಂತಹ ನರಕದಲ್ಲಿ ಬೀಳುತ್ತಾರೆ. ಯಾರ್ಯಾರು ಇಲ್ಲಿ ಆ ದುಷ್ಟರಿಂದ ಹತರಾಗಿದ್ದಾರೋ, ಅಲ್ಲಿ ರಾಕ್ಷಸರು ಹೇಗೆ ಕಟುಕರಾಗಿರ್ತಾರಲ್ಲ ಅಂತಹ ಕಟುಕರ ವೇಷವನ್ನು ಧರಿಸಿಕೊಂಡು ಬಂದಂತಹ ಆ ಪ್ರಾಣಿಗಳು, ಇವನಿಂದ ಯಾರು ಇಲ್ಲಿ ಹಿಂಸಿತರಾಗಿದ್ದಾರೋ ಅವರೆಲ್ಲ ಅಲ್ಲಿ ಬಂದು ಅವರನ್ನ ಕತ್ತಿಯಿಂದ ಸೀಳಿ ಅವರ ರಕ್ತವನ್ನೆಲ್ಲ ಕುಣಿದು ಕುಪ್ಪಳಿಸ್ತಾ ಇರ್ತಾರೆ. ಇಲ್ಲಿ ಯಾರನ್ನು ಕತ್ತರಿಸಿರ್ತಾರೋ ಕತ್ತರಿಸಿ ಆದ್ಮೇಲೆ ಅವ್ರಿಗೆ ಹೊರಗಡೆ ಏನಾಗ್ತಾ ಇದೆ ಅನ್ನೋ ಪ್ರಜ್ಞೆ ಇರೋದಿಲ್ಲ, ಮೃತರಾಗಿ ಹೋಗಿರ್ತಾರೆ. ಆದರೆ ಅಲ್ಲಿ ಕಟುಕರಾದಂತಹ ಆ ವ್ಯಕ್ತಿಗಳನ್ನ ಸೀಳಿ ಅವರ ನೆತ್ತರನ್ನ ಕುಣಿದು ಕುಪ್ಪಳಿಸಿದರೆ ಪಕ್ಕದಲ್ಲೇ ನಿಂತುಕೊಂಡು ಇವರು ತಮಗಾಗುವಂತಹ ದುಃಖಗಳೆಲ್ಲವನ್ನ ಅನುಭವಿಸ್ತಾ ಇರ್ತಾರೆ. ಶರೀರದಿಂದ ಪ್ರಾಣ ವಿಯೋಜನವಾಗೋದಿಲ್ಲ, ಬಹಳ ಬಹಳ ದುಃಖಗಳನ್ನು ಅನುಭವಿಸ್ತಾ ಇರ್ತಾರೆ. ಇವನು ಒಂದೊಂದು ಪ್ರಾಣಿಯ ಹತ್ಯೆಯನ್ನ ಮಾಡಿ ಅದರಿಂದಾಗಿ ಹೇಗೆ ಖುಷಿ ಪಡ್ತಾ ಇದ್ನೋ ಅದೇ ರೀತಿಯಾದ ಖುಷಿಯನ್ನ ಇವನ ಹತ್ಯೆಯಿಂದ, ಇವನಿಗೆ ಹಿಂಸೆಯನ್ನು ಮಾಡೋದ್ರಿಂದ ಅಲ್ಲಿ ಬಂದಂತ ಎಲ್ಲ ಪ್ರಾಣಿಗಳು ಕೂಡ ಸಂತೋಷವನ್ನು ಪಡುತ್ತಾರೆ. ನಾವು ಪ್ರಾಯಶಃ ಈ ರೀತಿಯಾಗಿ ಮಾಡ್ತೇವೆ. ನಾವು ಎಲ್ಲಿ ಇರ್ತೇವೋ ಅಲ್ಲಿರುವಂತಹ ಜನರ ಜೊತೆಯಲ್ಲಿ ಬಹಳ ನಿರಪರಾಧಿಗಳಾಗಿರ್ತಾರೆ. ಅವರ ಜೊತೆಯಲ್ಲಿ ವಿಶ್ವಾಸವನ್ನ ಸಂಪಾದನೆ ಮಾಡಿ
ವಿಶ್ವಾಸಿಗಳ ಹಾಗೆ ವರ್ತನೆ ಮಾಡ್ತಾ ಅವ್ರಿಗೆಲ್ಲರನ್ನು ಕೂಡ ವಂಚಿಸ್ತಾ ಅವರನ್ನ ದಾರಿ ತಪ್ಪಿಸಿ ಅಧಃಪಾತಕ್ಕೆ ತಳ್ಳಿದರೆ, ವಿಶ್ವಾಸ ದ್ರೋಹವನ್ನು ಮಾಡಿದರೆ. ಇವತ್ತಿನ ಪೇಪರ್ ಅಲ್ಲಿ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಪಕ್ಕದ ಮನೆಯ ತನ್ನ ಸ್ನೇಹಿತೆಯನ್ನ ತನ್ನ ಮನೆಯ ಬಾಡಿಗೆಯನ್ನ ಕಟ್ಟಬೇಕು ಅನ್ನೋ ಉದ್ದೇಶದಿಂದಾಗಿ ತಾನೇ ಉಸಿರುಗಟ್ಟಿ ಕೊಂದು ಅವಳಲ್ಲಿರುವಂತಹ ಎಲ್ಲ ಚಿನ್ನವನ್ನು ಕೂಡ ಮಾರಿ ಅಡವಿಟ್ಟು ಅದರಿಂದ ಬಂದಂತಹ ಹಣದಿಂದಾಗಿ ಬಾಡಿಗೆಯನ್ನ ಕಟ್ಟಿದ್ದಾಳೆ. ಅವಳನ್ನ ಪೊಲೀಸರೆಲ್ಲ ಹಿಡಿದುಕೊಂಡು ಹೋಗಿದ್ದಾರೆ ಅಂತ ಬಂತು. ವಿಶ್ವಾಸವಾಗುವ ಹಾಗೆ ಪರರ ಜೊತೆಯಲ್ಲಿ ವರ್ತನೆ ಮಾಡಿಕೊಂಡು ಅವರನ್ನ ವಂಚಿಸಿ ಅವರಿಗೆ ವಿಷವನ್ನು ಕೊಟ್ಟು ಅಮಾಯಕರಾದಂತಹ ಆ ವ್ಯಕ್ತಿಗಳನ್ನ, ನಮ್ಮ ಮೇಲೆ ಅತಿಯಾಗಿ ವಿಶ್ವಾಸವನ್ನ ಇಟ್ಟಂತಹ ಆ ವ್ಯಕ್ತಿಗಳನ್ನ ಪಾಶದಿಂದ ಚೆನ್ನಾಗಿ ಬಿಗಿದು ಕೊಂದ್ರೆ ಅಥವಾ ಅವರಿಗೆ ಹಿಂಸೆಯಾಗುವ ಹಾಗೆ ಮಾಡಿದೆವು ಅಂತಾದರೆ ಶೂಲಪ್ರೋತ ಅನ್ನುವ ಘೋರವಾದ ನರಕದಲ್ಲಿ ಹಾಕ್ತಾರೆ. ಶೂಲಕ್ಕೆ ಏರಿಸ್ತಾರೆ. ಚೂಪಾದಂತಹ ಶೂಲ, ಆ ಶೂಲದಲ್ಲಿ ಇವನನ್ನ ಚುಚ್ಚಿ ಮೇಲ್ಗಡೆ ಹಾಕಿರ್ತಾರೆ, ತೂಗು ಹಾಕಿರ್ತಾರೆ. ಇವನನ್ನ ಕುಣಿಕೆಗೆ ಹಾಕಿ ನೇಣುಗಂಬಕ್ಕೆ ಏರಿಸ್ತಾರೆ. ಇವನ ಶರೀರದಿಂದ ಸ್ವಲ್ಪ ರಕ್ತ ಹೊರಗಡೆ ಬಂತು ಅಂತಂದ್ರೆ ಗೃಧ್ರ, ಗರುಡ, ಹದ್ದು ಮುಂತಾದ ಪ್ರಾಣಿಗಳೆಲ್ಲ ಬಂದು ಆ ನೆತ್ತರನ್ನ ಹೀರ್ತಾ ಇರತ್ತೆ. ಅದು ಒಂದು ದುಃಖ. ಶೂಲವು ಚುಚ್ಚಿದೆ, ಆ ದುಃಖ. ಪ್ರಾಣ ಹೋಗುವಂತಹ ಯಮಯಾತನೆ, ಹಸಿವು, ಬಾಯಾರಿಕೆಗಳು. ಆಗ ತಾವು ಹಿಂದೆ ಮಾಡಿದಂತಹ ಎಲ್ಲ ಪಾಪಗಳನ್ನ ನೆನೆಸಿಕೊಳ್ಳುತ್ತಾ ಅಯ್ಯೋ ಎಷ್ಟು ಘೋರವಾದ ಅನರ್ಥಗಳನ್ನ ಮಾಡಿಬಿಟ್ಟಿದ್ದೇನೆ ಅಂತ ಮನಸ್ಸಿನಲ್ಲಿ ಪರಿತಾಪವನ್ನ ಪಡ್ತಾ ಇರ್ತಾರೆ. ಏತ್ವಿಹ ವೈ ಪುರುಷಾಹ ಪುರುಷಮೇಧೇನ ಯಜೇರನ್ ಸ್ತ್ರೀಯಾಂಶ್ಚ ಪಶೂನ್ ಖಾದಂತಿ ಯಾಶ್ಚ ಸ್ತ್ರಿಯೋ ನೃಪಶೂನ್ ಖಾದಂತಿ ತಾಶ್ಚ ವೈ ಪಶವಃ ಇಹ ನಿಹತಾಃ ತೇ ಯಮಸಾಧನೆ ಯಾತಯಂತಹ ರಕ್ಷೋಗಣಾಃ ಸೈನಿಕಾಃ ಇವ ಸ್ವಧಿತಿನ ವಿದಾರ್ಯ ಅಸೃಕ್ ಪಿಬಂತಿ. ಇವನಿಂದ ಹಿಂಸಿತರಾದ ಯಾವ ಪ್ರಾಣಿಗಳಿವೆಯೋ ನರಕದಲ್ಲೆಲ್ಲ ಬಂದು ಬರ್ಲಿ ತಾಳಿ ಇವನು ಕಾಯ್ತೇವೆ ಅಂತ ಕಾಯ್ದು ಅವನ ಶರೀರವನ್ನೆಲ್ಲ ಹರಿದು ಮುಕ್ಕಿ ತಿನ್ನತ್ತೆ. ಪಿಬಂತಿ ನೃತ್ಯಂತಿ ಗಾಯಂತಿ ಹಸಂತಿ ಚ ಹೃಷ್ಯಮಾಣಾಹ ಯಥೇಹ ಪುರುಷಾದಾಹ. ನರಭಕ್ಷಕರಾದ ಜನರು ಇಲ್ಲಿ ಹೇಗೆ ಅವನ ಹಿಂಸೆಯನ್ನು ಮಾಡಿ, ಪ್ರಾಣಿಗಳ ಹಿಂಸೆಯನ್ನು ಮಾಡಿ ತಾವು ಸುಖವನ್ನು ಅನುಭವಿಸಿದ್ರು, ಆ ಎಲ್ಲ ಸಂತೋಷವನ್ನ ಇವನಿಗೆ ಹಿಂಸೆ ಕೊಟ್ಟು ನೋಡ್ತಾ ಅದನ್ನ ಸುಖವಾಗಿ ನೋಡ್ತಾ ಇರ್ತಾರೆ ಇವನಿಂದ ಹಿಂಸಿತರಾದ ಪ್ರಾಣಿಗಳೆಲ್ಲರೂ ಕೂಡ. ಏತ್ವಿಹವ ಅನಾಗಸೋ ಅರಣ್ಯೇ ಗ್ರಾಮೇ ವಾ ವೈಸ್ರಂಭಕೈಃ ಉಪಸ್ರಂಭಯ್ಯ ಜಿಜೀವಿಷೂನ್ ಶೂಲ ಸೂತ್ರಾದಿಷು ಉಪಪ್ರೋತಾನ್ ಕ್ರೀಡನಯ ಯಾತಯಂತಿ ತೇಪಿ ಪ್ರೇತ್ಯ ಯಮಯಾತನಾಸು ಶೂಲ ಸೂತ್ರಾದಿಷು ಚ ಪ್ರೋತಾತ್ಮಾನಃ ಕ್ಷುತ್ವ್ಯಾಂ ಚ ಅಭಿಹತಾಃ ಕಂಕ ಬಳಾದಿಭಿಶ್ಚ ತತ್ರ ತಿಗ್ಮ ತುಂಡೈಃ ಆಹನ್ಯಮಾನಾಃ ಆತ್ಮಶಮಲಂ ಸ್ಮರಂತಿ. ತಾವು ಹಿಂದೆ ಮಾಡಿದಂತಹ ಎಲ್ಲ ಪಾಪ ಕರ್ಮಗಳನ್ನೆಲ್ಲ ನೆನೆಸಿಕೊಂಡು ಅಯ್ಯೋ ನಾವು ಜನರನ್ನ ಮೋಸ ಮಾಡಿಬಿಟ್ವಿ, ಎಷ್ಟು ಕೆಟ್ಟ ಕೆಲಸ ನಮ್ಮಿಂದ ಆಗ ಹೋಗಿದೆ, ಹೀಗೆ ಮಾಡಬಾರ್ದಾಗಿತ್ತು ಅಂತ ಬಹಳ ದುಃಖಕೊಂಡು ಅದನ್ನ ಸ್ಮರಿಸಿಕೊಳ್ತಾ ಆ ಶಿಕ್ಷೆಗಳನ್ನು ಅನುಭವಿಸ್ತಾ ಇರ್ತಾರೆ. ಕೆಲವೊಂದಿಷ್ಟು ಜನ ಅತಿ ಕ್ರೂರ ಸ್ವಭಾವವುಳ್ಳವರಾಗಿರ್ತಾರೆ. ಯಾವ ಜನರಿಗೂ ಕೂಡ ಆ ವ್ಯಕ್ತಿಗಳನ್ನು ನೋಡಿದರೆ ಭಯ ಹುಟ್ಟುವಂತಹ ರೀತಿಯ ಜೀವನವನ್ನು ಮಾಡ್ತಾ ಇರ್ತಾರೆ. ಅಂತಹ ಮನುಷ್ಯರು ಮೃತರಾದ ನಂತರದಲ್ಲಿ ದಂದಶೂಕ, ಯಾರಿಗೂ ಇವರನ್ನು ನೋಡಿದ್ರೆ ಸಮಾಧಾನ ಇಲ್ಲ, ಭಯವನ್ನು ಹುಟ್ಟಿಸ್ತಾ ಇರ್ತಾರೆ. ಯಾರಿಗಾದ್ರೂ ಅನ್ನೋದು, ಆಡಿಕೊಳ್ಳೋದು, ಬೈಯೋದು, ದೈಹಿಕವಾದ ಹಿಂಸೆಯನ್ನು ಕೊಡೋದು, ಅನೇಕ ಅಮಾಯಕರಾದಂತಹ ಜನರನ್ನ ಶಿಕ್ಷಿಸೋದು, ಅಮಾಯಕರಾದಂತಹ ಜನರನ್ನ ಪ್ರಾಣ ವಿಯೋಜನೆ ಮಾಡುವ ಹಾಗೆ ಮಾಡೋದು, ಕೊಲ್ಲೋದು, ಈ ರೀತಿಯಾದಂತಹ ಕೆಟ್ಟ ಕೆಲಸಗಳನ್ನ ಮಾಡುವಂತಹ ಜನರು ಯಾರು ಇರ್ತಾರೋ ಅಂತಹವರನ್ನ ದಂದಶೂಕ ಅನ್ನುವ ನರಕದಲ್ಲಿ ಹಾಕ್ತಾರೆ.
ಇವರನ್ನ ದೊಡ್ಡ ದೊಡ್ಡ ಹೆಬ್ಬಾಹುಗಳೆಲ್ಲ ಬಂದು ನುಂಗತ್ತೆ. ನುಂಗಿದಾಗ ಅವರ ಗರ್ಭದಲ್ಲಿರುವಂತ ಇವನಿಗೆ ಉಸಿರುಗಟ್ಟಿ ಒಂದ್ 2 ನಿಮಿಷದಲ್ಲಿ, ಇಲ್ಲ ಅಂದ್ರೆ ಪ್ರಾಣ ಹೋಗ್ಬಿಡತ್ತೆ. ಅಲ್ಲಿ ಪ್ರಾಣ ಹೋಗೋದಿಲ್ಲ. ಆ ಉಸಿರುಗಟ್ಟಿದ ಅನುಭವ ವರ್ಷಗಟ್ಲೆ ಅನುಭವಿಸ್ತಾನೆ. ಎಷ್ಟು ದುಃಖ ಆಗ್ಬೇಕು! 2 ನಿಮಿಷದಲ್ಲೇನೆ ಅಷ್ಟು ದುಃಖಗಳನ್ನು ಅನುಭವಿಸ್ತಾರೆ ಜೀವರು. ವರ್ಷಗಳ ಗಟ್ಲೆ ಆ ಉಸಿರು ಕಟ್ಟಿದ ವಾತಾವರಣದಲ್ಲಿ ಇದ್ದು ದುಃಖಗಳನ್ನು ಅನುಭವಿಸ್ತಾ ಇರ್ತಾರೆ. ಇವರನ್ನು ಬಂದು ನುಂಗಿ ಹಾಕತ್ತೆ. ಇವನೆಲ್ಲ ಆ ಗರ್ಭದಲ್ಲಿದ್ದಾಗ ಎಷ್ಟು ಅಮಾಯಕರಾದಂತಹ ಜನರನ್ನ ನನ್ನ ಕ್ರೂರ ಸ್ವಭಾವದಿಂದ ಹಿಂಸಿಸಿ ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನ ಹಿಂದಿನ ಕಾಲದಲ್ಲಿ ಧಾನ್ಯಗಳೆಲ್ಲವನ್ನು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಅಂತ ಹಾಗೆ ಅಂತ ಮಾಡ್ತಾ ಇದ್ರು. ಕೆಳಗಡೆ ಭೂಮಿಯ ಆಳದಲ್ಲಿ ಧಾನ್ಯಗಳೆಲ್ಲವನ್ನು ಕೂಡ ಶೇಖರಣೆ ಮಾಡಿ ಇಡುವಂತಹ ಹಗೆಗಳು ನಮ್ಮ ಹಳ್ಳಿಗಳಲ್ಲಿ ಈಗಲೂ ಕೂಡ ಅನೇಕ ಹಗೆಗಳೆಲ್ಲ ಇವೆ. ಈಗಿನ ಕಾಲದಲ್ಲಿ ಅವುಗಳು ವ್ಯರ್ಥವಾಗಿದೆ. ಅದರಲ್ಲಿ ಧಾನ್ಯಗಳನ್ನೆಲ್ಲ ಹಾಕಿ ಇಡೋದಿಲ್ಲ. ಬೋರುಗಳು ಅದು ಎಲ್ಲ ಬಂದ ಮೇಲೆ ನೀರೆಲ್ಲ ಕೆಳಗಡೆ ಇಟ್ಟುಕೊಂಡು ಇಳಿದು ಧಾನ್ಯಗಳೆಲ್ಲ ಹಾಳಾಗತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿ ಧಾನ್ಯಗಳ ರಕ್ಷಣೆಯನ್ನು ಮಾಡೋದಿಲ್ಲ. ಆದ್ರೆ ಹಿಂದಿನ ಕಾಲದಿಂದ ಅಗದೆಲ್ಲ ಇಟ್ಟಿದ್ದು ಈಗಲೂ ಇವೆ. ಹಳ್ಳಗಳಲ್ಲಿ, ಕೆರೆ, ನೀರು, ಬಾವಿ ಮುಂತಾದವುಗಳಲ್ಲೆಲ್ಲ ತಮ್ಮ ದ್ವೇಷಿಗಳಾದಂತಹ ವ್ಯಕ್ತಿಗಳನ್ನ ಬಿಸಾಕಿ ಅಂತಹ ವ್ಯಕ್ತಿಗಳನ್ನ ಬಹಳ ದುಃಖಪಡಿಸಿ ಯಾರು ಅಮಾನುಷವಾಗಿ ಅವರನ್ನು ಹಿಂಸಿಸ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳನ್ನ ಅವಟ ನಿರೋಧ ಅನ್ನುವ ನರಕದಲ್ಲಿ ಹಾಕಿ ಅಂತಹದ್ದೇ ಹಳ್ಳ, ಕೊಳ್ಳ, ಕೆರೆ, ನದಿ ಮುಂತಾದವುಗಳಲ್ಲಿ ಹಾಕಿ ಯಮದೂತರು ವಿಷ ಹಾಕಿ, ಬೆಂಕಿ ಹಾಕಿ, ಉಸಿರುಗಟ್ಟುವ ಹಾಗೆ ಮಾಡಿ ಅವರಿಗೆ ಚೆನ್ನಾಗಿ ಶಿಕ್ಷೆಯನ್ನು ಅನುಭವಿಸುವ ಹಾಗೆ ಮಾಡ್ತಾರೆ. ಇನ್ನ ನಾವೆಲ್ಲ ವಿಚಾರ ಮಾಡಬೇಕಾದಂತಹ, ನಾವ್ಯಾರು ಮಾಡೋದಿಲ್ಲ, ಆದ್ರೆ ಮನೆಯ ಒಡೆಯರಾಗಿರ್ತಾರೆ, ಮನೆಯ ಒಡತಿಯಾಗಿರ್ತಾರೆ. ಮನೆಗೆ ಯಾರಾದ್ರೂ ಒಬ್ರು ಅತಿಥಿಗಳು ಬಂದ್ರು ಅಂತಂದ್ರೆ, ಅಭ್ಯಾಗತರು ಬಂದ್ರು ಅಂತಾದ್ರೆ, ಅವರ ಅಪರಿಚಿತರೇ ಆಗಿರ್ಲಿ, ಪರಿಚಿತರೇ ಆಗಿರ್ಲಿ, ದ್ವೇಷಿಗಳೇ ಆಗಿರ್ಲಿ, ಯಾರೇ ಆಗಿರ್ಲಿ, ಬಂದವರಿಗೆ ಯಾಕಪ್ಪ ಬಂದ್ವಿ ಅಂತ ಅನ್ನಿಸುವ ಭಾವನೆಯನ್ನ ಮನಸ್ಸಿಗೆ ತಂದು ಕೋಪದಿಂದ ಅವ್ರ ಜೊತೆಯಲ್ಲಿ ಮಾತನಾಡಿ ಅಥವಾ ಮೇಲ್ನೋಟಕ್ಕೆ ಚೆನ್ನಾಗಿ ಅವ್ರ ಜೊತೆಯಲ್ಲಿ ಮಾತನಾಡಿ ಅಂತಃಕರಣದಲ್ಲಿ ಅವರಲ್ಲಿ ದ್ವೇಷ ಭಾವನೆಯನ್ನು ಬೆಳೆಸಿಕೊಂಡಿದ್ದ ಅಂತಂದ್ರೆ, ಬಂದಂತಹ ಅತಿಥಿಗಳಿಗೆ ಅವಮಾನವನ್ನು ಮಾಡಿದ ಅಂತಾದರೆ ಅಂತಹ ವ್ಯಕ್ತಿಗಳನ್ನ ಪರ್ಯಾವರ್ತನ ಅನ್ನುವ ನರಕದಲ್ಲಿ ಹಾಕ್ತಾರೆ. ಯಾಕೆ ಅಂತಂದ್ರೆ, ಮನೆಗೆ ಬಂದಂತಹ ಅತಿಥಿಗಳು ಯಾರು ಇರ್ತಾರಲ್ಲ, ಅಭ್ಯಾಗತರು ಅಂತಂದ್ರೆ ನಾವೇ ಆಹ್ವಾನ ಕೊಟ್ಟು ಮನೆಗೆ ಕರೆದಂತಹ ವ್ಯಕ್ತಿಗಳು. ಅತಿಥಿಗಳು ಅಂತಂದ್ರೆ ಆಕಸ್ಮಿಕವಾಗಿ ಬಂದಿರ್ತಾರಲ್ಲ, ಇವ್ರು ಯಾರು ಇರ್ತಾರೋ ಇವರು ಬಹಳ ದೊಡ್ಡ ಅನುಗ್ರಹವನ್ನು ಮಾಡುವವರು ನಮಗೆ. ನಾವು ಮಾಡಿದಂತಹ ಪಾಪಗಳೇನಿರುತ್ತೋ ಆ ಪಾಪಗಳೆಲ್ಲವನ್ನು ಕೂಡ ತಾವು ತೆಗೆದುಕೊಂಡು ಹೋಗಬೇಕಾದ್ರೆ, ತಾವು ಮನೆಯನ್ನು ಬಿಟ್ಟು ಹೊರಗಡೆಯಲ್ಲಿ ಹೋಗಬೇಕಾದ್ರೆ ನಾವು ಮಾಡಿದ ಎಲ್ಲ ಪಾಪಗಳನ್ನು ಕೂಡ ಹೊತ್ತುಕೊಂಡು ಹೋಗ್ತಾ ಇರ್ತಾರೆ. ಆ ಪಾಪಗಳನ್ನು ಹೊತ್ತುಕೊಂಡು ಹೋಗುವಂತಹ ಈ ಜನರೆಲ್ಲರೂ ಕೂಡ ನಮ್ಮನ್ನ ಶುದ್ಧರನ್ನಾಗಿ ಮಾಡಿ, ಮನೆಯನ್ನ ಪವಿತ್ರವಾಗುವ ಹಾಗೆ ಮಾಡಿ, ಅವರು ಉಂಡು ತಿಂದು ಬಿಟ್ಟಂತಹ ಪದಾರ್ಥಗಳೇನಿದೆಯೋ ಮನೆಯ ಸಂಪತ್ತಿಗೆ ಕಾರಣವಾಗುತ್ತದು. ಅಂತಹ ವ್ಯಕ್ತಿಗಳನ್ನ ಕೋಪದಿಂದ ದಿಟ್ಟಿಸಿ ನೋಡೋದು, ಮನಸ್ಸಿನಲ್ಲಿ ಕೆಟ್ಟ ಭಾವನೆಯನ್ನು ಇಟ್ಟುಕೊಂಡು ಅವರ ಜೊತೆಯಲ್ಲಿ ಮೇಲ್ನೋಟಕ್ಕೆ ಚೆನ್ನಾಗಿ ನಗುಮುಗದಿಂದಾಗಿ ಮಾತನಾಡೋದು, ಈ ರೀತಿಯಾಗಿ ಮಾಡಿದರೆ ಪರ್ಯಾವರ್ತನ ಅನ್ನುವ ನರಕದಲ್ಲಿ ಬೀಳುತ್ತಾರೆ. ಅವನ ಕಣ್ಣನ್ನ ಚೂಪಾದಂತಹ ಕೊಕ್ಕಿನ ಹದ್ದುಗಳು, ಬಕ ಮುಂತಾದ ಅನೇಕ ಪಕ್ಷಿಗಳು ಬಲಾತ್ಕಾರವಾಗಿ ಅವನ ಕಣ್ಣನ್ನ ಕಿತ್ತು ಹಾಕಿಬಿಡತ್ತೆ. ಇಷ್ಟಾದ ಮೇಲೆ ಸ್ವಲ್ಪ ಸಂಪತ್ತು ಇವೆಲ್ಲವೂ ಕೂಡ ನಮ್ಮ ಬಳಿಯಲ್ಲಿ ಪರಮಾತ್ಮನ ಅನುಗ್ರಹದ ಬಲದಿಂದಾಗಿ ಬಂದಾಗ, ಶ್ರೀಮಂತ, ನಾನು ಮಹಾ ದೊಡ್ಡ ಶ್ರೀಮಂತ, ನನ್ನಷ್ಟು ಸಂಪತ್ತು ಬೇರೆ ಯಾರಲ್ಲೂ ಇಲ್ಲ ಅಂತ ತಿಳಿದುಕೊಂಡು
4-6 ಜನ ಸಂಬಂಧಿಗಳು ಸೇರಿದಾಗ, ಅಥವಾ ತನ್ನ ಸ್ನೇಹಿತರ ಮಧ್ಯದಲ್ಲಿ, ಅಥವಾ ಯಾರೋ ಒಂದಿಷ್ಟು 4 ಜನ ಸೇರಿದಂತಹ ಸಂದರ್ಭದಲ್ಲಿ ಅವರನ್ನು ನೋಡಿದಾಗ, ಅಯ್ಯೋ ನಮ್ಮ ಸಂಪತ್ತಿಗೂ ಮತ್ತು ಇವನ ಸ್ಥಿತಿಗೂ ಎಲ್ಲಿಯ ಸಂಬಂಧ ಅಂತ ತಿರಸ್ಕಾರದ ನೋಟವನ್ನು ಬೀರಿದರೆ, ಮತ್ತೆ ಬಂದವರೆಲ್ಲರನ್ನು ನೋಡಿ, ಅಯ್ಯೋ ಇವನು ಬಂದಿರೋದೇ ನನ್ನಲ್ಲಿರುವ ಸಂಪತ್ತೆಲ್ಲ ಹಾಳು ಮಾಡ್ಲಿಕ್ಕೆ, ನನ್ನ ಬಳಿಯಲ್ಲಿ ಏನೋ ಬೇಡ್ಲಿಕ್ಕೆ ಅಂತಾನೆ ಬಂದಿದ್ದಾನೆ ಇವನು ಅಂತ ಅಂದುಕೊಂಡು ಎಲ್ಲರನ್ನ ತಿರಸ್ಕಾರದ ದೃಷ್ಟಿಯಿಂದ ನೋಡಿದರೆ, ಇವರೆಲ್ಲ ಇರೋದೇ ಅದಕ್ಕೋಸ್ಕರ, ನಾವೇನೋ ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡಿರ್ತೇವೆ, ಇವರೆಲ್ಲ ಬಂದು ಅದಕ್ ಬೇಕು ಇದಕ್ ಬೇಕು ಅಂತ ನನ್ನ ಬಳಿಯಲ್ಲೆಲ್ಲ ದುಡ್ಡನ್ನ ಅಪಹಾರ ಮಾಡ್ಕೊಂಡು ಹೋಗ್ತಾರೆ ಅಂದುಕೊಂಡು ಮನಸ್ಸಿನಲ್ಲಿ ಆ ವ್ಯಕ್ತಿಗಳ ಬಗ್ಗೆ ಚಿಂತೆಯನ್ನ ಮಾಡಿ, ಎದೆಯಲ್ಲಂತೂ ತನ್ನ ಪ್ರಾಣವನ್ನೇ ಅಪಹಾರ ಮಾಡ್ತಾ ಇದ್ದಾರೆ ಅನ್ನುವಷ್ಟು ದುಃಖವನ್ನ ಹೊಂದಿ, ಮುಖವೆಲ್ಲ ಬಾಡಿಕೊಂಡು ಏನೂ ಉತ್ಸಾಹವಿಲ್ಲದೇನೆ ಈ ಬ್ರಹ್ಮ ರಾಕ್ಷಸ ಎಲ್ಲ ಇರತ್ತೆ. ಆ ಬ್ರಹ್ಮ ರಾಕ್ಷಸ ಎಲ್ಲ ಏನ್ ಮಾಡತ್ತೆ ಅಂದ್ರೆ, ಯಾರ್ದೋ ಒಬ್ರು ದುಡ್ಡನ್ನ ಕಾಯ್ಲಿಕ್ಕೆ ಅಂತಿರತ್ತೆ, ತಾವೇನ್ ಆ ದುಡ್ಡನ್ನು ಭೋಗ್ಸೋದಿಲ್ಲ, ಆದ್ರೆ ಯಾರ್ದಾದ್ರೂ ಒಬ್ರು ತಮ್ಮ ದುಡ್ಡನ್ನ ಕಾಪಾಡ್ಲಿ ಇಡ್ಲಿಕ್ಕೋಸ್ಕರ ಅಂತ ಒಂದು ಬ್ರಹ್ಮ ರಾಕ್ಷಸರನ್ನ ಸಾಕಿರ್ತಾರೆ. ಆ ತರ ಇವರು ಕೂಡ ಬ್ರಹ್ಮ ರಾಕ್ಷಸರಿದ್ದ ಹಾಗೆ, ಆ ದುಡ್ಡನ್ನೆಲ್ಲ ಕಾಪಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸತ್ತಾದ್ಮೇಲೆ ಎಲ್ಲ ಇಲ್ಲೇ ಬಿಟ್ಟು ತಾವು ಖಾಲಿ ಕೈಯನ್ನು ಮಾಡಿಕೊಂಡು ಪರಲೋಕಗಳಿಗೆ ಹೋಗ್ತಾರೆ. ಇಂತಹ ವ್ಯಕ್ತಿ ತನ್ನ ಯೋಗ್ಯತೆ ಇದ್ದಾಗಲೂ, ದೇವರು ಸಿರಿ ಸಂಪತ್ತನ್ನ ಕೊಟ್ಟಾಗಲೂ ಕೂಡ ಅಂತಹ ಸಂಪತ್ತನ್ನ ಬೇಡಿಕೊಂಡು, ಆ ಸಂಪತ್ತಿನ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳು ಬಂದು ಬೇಡಿದಾಗಲೂ ಕೂಡ ಎಲ್ಲರೂ ಮೋಸ ಮಾಡ್ತಾರೆ. ಇವ್ರಿಗೆಲ್ಲರ ಬಳಿಯಲ್ಲಿ ದುಡ್ಡಿದೆ, ಆದ್ರೂ ಸುಮ್ನೆ ಬಂದು ನನ್ನ ಬಳಿಯಲ್ಲಿ ಕೇಳ್ತಾ ಇದ್ದಾರೆ ಅಂತಂದುಕೊಂಡು, ಅಥವಾ ಧನಬಂಧದಿಂದಾಗಿ ಅವರನ್ನ ತಿರಸ್ಕಾರದಿಂದ ನೋಡಿ ಮುಖದಲ್ಲೆಲ್ಲ ಅಯ್ಯೋ ಯಾಕಪ್ಪ ಬಂದ್ರು ಅಂತ ಕೆಟ್ಟದಾಗಿ ಮುಖವನ್ನು ಮಾಡಿಕೊಂಡು, ಏನೂ ಉಲ್ಲಾಸವಿಲ್ಲದೇನೆ, ಯಾರಾದ್ರೂ ಬಂದ್ ನನ್ ದುಡ್ಡನ್ನು ತಗೊಂಡು ಹೋಗ್ಬಿಟ್ರೆ ಅಂತ ಆ ಹಣವನ್ನೆಲ್ಲ ಭದ್ರವಾದ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಾಕಿ ಕೂಡಿಡುವಂತಹ ವ್ಯಕ್ತಿ ತಾನು ಸತ್ತ ಮೇಲೆ ಸೂಚಿ ಮುಖ ಅನ್ನುವ ಘೋರವಾದ ನರಕದಲ್ಲಿ ಬೀಳ್ತಾನೆ. ಹಣ ಸಂಪಾದನೆ ಮಾಡೋದು, ನಾವು ಧನವನ್ನು ಸಂಪಾದನೆ ಮಾಡಬೇಕಾದ ಸಂದರ್ಭದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮಿಂದ ಅನೇಕ ಪಾಪಗಳಾಗಿರತ್ತೆ. ನಾವೆಲ್ಲ ನ್ಯಾಯ ಮಾರ್ಗದಲ್ಲಿ ನಿಂತೇನೆ ಆ ಹಣವನ್ನ ಸಂಪಾದನೆ ಮಾಡ್ತಾ ಇರ್ತೇವೆ ಅಂತಾದ್ರೂ ಗೊತ್ತಿಲ್ಲದೇನೆ ಅನೇಕ ದೋಷಗಳು ನಮ್ಮಿಂದ ಆಗಿರತ್ತೆ. ಆ ಹಣವನ್ನ ಸಂಪಾದಿಸುವ ಸಂದರ್ಭದಲ್ಲಿ, ಆ ಹಣವನ್ನ ವೃದ್ಧಿ ಮಾಡುವಂತಹ ಸಂದರ್ಭದಲ್ಲಿ, ಆ ಹಣವನ್ನ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಪಾಪವನ್ನ ಮಾಡಿರ್ತೇವೆ. ಆ ಪಾಪಗಳೆಲ್ಲ ಪರಿಶುದ್ಧಿ ಆಗಬೇಕು ಅಂತಂದ್ರೆ ಉತ್ತಮ ಕಾರ್ಯಗಳಿಗೆ ಅಂತ ಒಂದಿಷ್ಟು ಹಣವನ್ನ ನಾವು ವಿನಿಯೋಗ ಮಾಡಬೇಕು. ಆ ವಿನಿಯೋಗವನ್ನ ಮಾಡದೇನೆ ಧನ ಪಿಶಾಚಿಯಾಗಿರುವಂತಹ, ಧನ ಪಿಶಾಚಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಪಿಶಾಚಿ ಏನ್ ಮಾಡತ್ತೆ ಅಂದ್ರೆ ಧನವನ್ನ ರಕ್ಷಣೆ ಮಾಡತ್ತೆ, ಅದು ಭೋಗಿಸೋದಿಲ್ಲ. ಹಾಗೆ ಇವನು ಕೂಡ ನಾನು ಕೂಡಿಟ್ಟಿದ್ದು ಅಂತ ಆ ಹಣವನ್ನೆಲ್ಲವನ್ನು ಕೂಡ ಟ್ರಂಕಿನಲ್ಲಿ ಹಾಕಿಡ್ತಾನೆ ಅಷ್ಟೇ. ಅವನು ಸತ್ತ ಮೇಲೂ ಅವನ ಭೋಗಕ್ಕೆ ಅಂತ ಎಂದಿಗೂ ಬರೋದಿಲ್ಲ, ಅದು ಬದುಕಿದ್ದಾಗ್ಲೂ ಬರೋದಿಲ್ಲ, ಸತ್ತಾದ ಮೇಲೂ ಬರೋದಿಲ್ಲ. ಇವನು ಯಾರಿಗೆ ಅಂತ ಆ ಸಂಪತ್ತನ್ನು ಮೀಸಲಾಗಿಟ್ಟಿರ್ತಾನೋ ಅವನಿಗೆ ಈ ಸಂಪತ್ತು ಬೇಕಾಗಿಯೇ ಇರೋದಿಲ್ಲ. ಅಂತಹ ಸಂಪತ್ತನ್ನ ಒಂದು ಕಡೆಯಲ್ಲಿ ಕೂಡಿ ಗುಡ್ಡೆ ಹಾಕಿದಂತಹ ವ್ಯಕ್ತಿಯನ್ನ ಯಮಭಟರು ಸೂಜಿಗಳಿಂದ ಎಲ್ಲ ಅಂಗದ ಭಾಗಗಳಿಗೂ ಕೂಡ ಸುಚ್ಚಿ ದಾರದಿಂದ ಹೊಲಿತಾರಂತೆ. ದರ್ಜಿ ಈ ಬಟ್ಟೆಯನ್ನು ಹೊಲಿಯುವಂತಹ ವ್ಯಕ್ತಿ ಹರಿದ ಬಟ್ಟೆಗಳೆಲ್ಲವನ್ನು ಕೂಡ ಚಿಂದಿಯಾದ ಬಟ್ಟೆಗಳೆಲ್ಲವನ್ನ ಹೊಲಿದು ಅದನ್ನ ಬಟ್ಟೆಯನ್ನು ಕೂಡಿಸುವ ಹಾಗೆ ಹೇಗಿರುತ್ತೋ ಹಾಗೆ ಇವನ ಎಲ್ಲ ಅವಯವಗಳನ್ನ, ಕಾಲನ್ನ ಕೈಗೆ, ಈ ಕೈಯನ್ನ ಇನ್ನೊಂದು ಕಾಲಿಗೆ, ತಲೆಯನ್ನ ಕಾಲಿಗೆ ಹೊಲಿದು ಒಂದು ರೌಂಡ್ ಆದ ಮುದ್ದೆ ತರ ಮಾಡಿ, ಇಷ್ಟೆಲ್ಲ ಸಂಪತ್ತನ್ನ ಕೂಡಿ ಗುಡ್ಡೆ ಹಾಕಿದೆಯಲ್ಲ, ನೀನು ಕೂಡ ಗುಡ್ಡೆ ಆಗಿದ್ದಿ ನೋಡೀಗ, ಏನ್ ಮಾಡ್ತೀಯ, ನೀನು ಗಳಿಸಿದ ಸಂಪತ್ತು ಎಲ್ಲಿ ಹೋಯ್ತು ನೋಡು ಅಂತ ಅವನಿಗೆ ಅಣಕಿಸುವಂತೆ ಶಿಕ್ಷೆಯನ್ನು ಕೊಡ್ತಾರೆ.
ಇಂತಹ ನರಕಗಳು ಎಷ್ಟ್ ಹೇಳ್ತೀರಪ್ಪ, ನೀವು ಎಷ್ಟಿವೆ ಅಂತ ನೀನು ಕೇಳಬಹುದು. ಇಂತಹ ನರಕಗಳು ಯಮಲೋಕದಲ್ಲಿ ನೂರಾರು ಸಾವಿರಾರು ಇವೆ. ಎಲ್ಲ ನರಕಗಳಲ್ಲೂ ಕೂಡ ಫುಲ್ ಬುಕಿಂಗ್ ಆಗಿರತ್ತೆ. ಯಾವ ರೂಮ್ಗಳು ಖಾಲಿ ಇರೋದಿಲ್ಲ. ಯಾರಾದ್ರೂ ಮತ್ತೆ ಇನ್ನೊಬ್ಬ ಪಾಪಿ ಬಂದ ಅಂತಂದ್ರೆ ಅವನಿಗೆ ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಇವರೆಲ್ಲ ಭಟ್ರು ಮತ್ ನೀನ್ ಬಂದ್ಯಪ್ಪ ಅಂತಂದ್ ಅವನನ್ನು ಕರ್ಕೊಂಡು ಚೆನ್ನಾಗಿ ಅವನಿಗೆ ಶಿಕ್ಷೆಯನ್ನು ಕೊಡ್ತಾ ಇರ್ತಾರೆ. ಇಲ್ಲಿ ಹೇಳಿದ ನಾವು ಮನಸ್ಸಿನಿಂದ ದೈಹಿಕವಾಗಿ ವಾಚಿಕವಾಗಿ ಮಾಡಿದಂತಹ ಪಾಪಗಳೇನಿವೆಯೋ ಆ ಎಲ್ಲ ಪಾಪಗಳಿಗೂ ಕೂಡ ನರಕದ ಸ್ಥಳಗಳಲ್ಲಿ ಒಬ್ಬರ ಹಿಂದೆ ಒಬ್ರು ಆ ತಪ್ಪುಗಳನ್ನ ಮಾಡಿ ಅಪರಾಧಗಳನ್ನ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತಗಳನ್ನ ಮಾಡಿಕೊಳ್ಳದೇನೆ ಘೋರವಾದ ನರಕದಲ್ಲಿ ಬಿದ್ದು ಶಿಕ್ಷೆಯನ್ನು ಅನುಭವಿಸ್ತಾನೇ ಇರ್ತಾರೆ. ಹಾಗೆಯೇ ಬರೀ ನರಕದ ಬಗ್ಗೆ ಹೇಳ್ತಾ ಇದ್ದೇವೆ ಅಂತ ಬಹಳ ಸಂದೇಹಕ್ಕೊಳಗಾಗ್ಬೇಡ, ಭಯಕ್ಕೊಳಗಾಗ್ಬೇಡ. ಏವಂ ವಿಧಾಹ ನರಕಾಹ ಯಮಾಲಯೇ ಸಂತಿ ಶತಶಃ ಸಹಸ್ರಶಃ ತೇಷು ಸರ್ವೇಷು ಸರ್ವೇ ಏವ ಅಧರ್ಮ ವರ್ತಿನೋ ಯೇ ಕೇಚಿತ್ ಯಹ ಉದಿತಾಹ ಅನುದಿತಾಶ್ಚ ಅವನಿಪತೆ ಪರ್ಯಾಯೇಣ ವಿಶಂತಿ ತಥೈವ ಧರ್ಮಾನುವರ್ತಿನಃ ಉತ್ತರತ್ರ ಇಹತು ಪುನರ್ಭವೆ ಉಭಯ ಶೇಷಾಭ್ಯಾಂ ನಿವಿಶಂತಿ. ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ಇರುವಂತಹ ವ್ಯಕ್ತಿಗಳು ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಒಳ್ಳೆ ಪುಣ್ಯದ ಫಲಗಳನ್ನು ಅನುಭವಿಸ್ತಾರೆ. ಸ್ವರ್ಗದ ಲೋಕದ ವರ್ಣನೆಯನ್ನು ಕೂಡ ಹಿಂದೆ ಅನೇಕ ಬಾರಿ ಮಾಡಿದ್ದಾರೆ. ಅಂತಹ ಉತ್ತಮವಾದಂತಹ ಸ್ವರ್ಗಗಳಿಗೂ ಸತ್ಕರ್ಮಗಳನ್ನು ಮಾಡಿದ ವ್ಯಕ್ತಿಗಳು ಹೋಗ್ತಾರೆ. ಪಾಪಕರ್ಮಗಳನ್ನು ಮಾಡಿದವರು ಲೋಕದಲ್ಲಿ ಅನ್ಯಾಯ ಅಕ್ರಮಗಳನ್ನ ಮಾಡಿಕೊಂಡು ತನ್ನ ಧನಬಲದಿಂದಾಗಿ ಸಂಪತ್ತಿನ ಬಲದಿಂದಾಗಿ ಕೆಲವು ಕಾಲದವರೆಗೂ ನನ್ನನ್ನು ಯಾರೂ ತಡೆಯೋರಿಲ್ಲ ಅಂತ ಹೇಗೋ ಕಷ್ಟದಿಂದಾಗಿ ಇಲ್ಲಿ ತಾನು ಮಾಡಿದ ಅಪರಾಧಕ್ಕೆ ಶಿಕ್ಷೆಯನ್ನ ಅನುಭವಿಸದೇ ಇದ್ದರೂ ಕೂಡ ಪರಲೋಕದಲ್ಲಿ ಆ ತಪ್ಪುಗಳಿಗೆಲ್ಲದಕ್ಕೂ ಕೂಡ ಶಿಕ್ಷೆಯನ್ನ ಅನುಭವಿಸಲೇಬೇಕು. ಸ್ವರ್ಗ ನರಕಕ್ಕೆ ಹೋದಂತಹ ವ್ಯಕ್ತಿಗಳು ಪುಣ್ಯ ಪಾಪಗಳ ಫಲವನ್ನ ಅನುಭವಿಸಿದ ನಂತರದಲ್ಲಿ ತಾವು ಆ ಲೋಕಕ್ಕೆ ಹೋಗಿ ಆದ್ಮೇಲೆ ಸ್ವಲ್ಪ ಪುಣ್ಯವನ್ನೋ ಸ್ವಲ್ಪ ಪಾಪವನ್ನೋ ಸ್ವಲ್ಪ ಇಟ್ಟುಕೊಂಡು ವಾಪಸ್ಸು ಜನ್ಮವನ್ನು ಪಡೆಯಬೇಕು ಅಂತ ವಾಪಸ್ಸು ಈ ಭೂಮಿಗೆ ಬರ್ತಾರೆ. ಹಿಂದೆ ಯಾವ ವ್ಯಕ್ತಿಗಳು ಮೋಕ್ಷ ಮಾರ್ಗದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ನಿರೂಪಣೆ ಮಾಡಿ ನಿನಗೆ ಸ್ವರ್ಗ ಎಲ್ಲಿದೆ, ನರಕ ಎಲ್ಲಿದೆ, ಭೂಲೋಕದ ವಿಸ್ತಾರ ಎಷ್ಟು, ಜಂಬೂ ದ್ವೀಪದ ವಿಸ್ತಾರವೆಷ್ಟು, ಅಲ್ಲಿರುವಂತಹ ಜನರು ಯಾರು, ನರಕಗಳು ಹೇಗೆ, ನರಕಗಳಲ್ಲಿ ಹೋಗುವಂತಹ ಕಾರಣಗಳು, ನರಕಕ್ಕೆ ಹೋಗ್ಲಿಕ್ಕೆ ಬೇಕಾದ ಪಾಪಗಳು ಯಾವುದು, ಆ ಪಾಪಗಳನ್ನು ಮಾಡಿದಂತಹ ವ್ಯಕ್ತಿಗಳು ಅನುಭವಿಸುವ ಶಿಕ್ಷೆ ಎಷ್ಟು, ಎಲ್ಲದರ ಬಗ್ಗೆ ನಿಮಗೆ ನಿರೂಪಣೆ ಮಾಡಿದ್ದೇವೆ. ಇಡೀ ಬ್ರಹ್ಮಾಂಡದಲ್ಲಿರುವಂತಹ 14 ಲೋಕಗಳು ಇಷ್ಟಿವೆ. ನಿವೃತ್ತಿ ಲಕ್ಷಣ ಮಾರ್ಗ ಆದಾದೇವೇವ ವ್ಯಾಖ್ಯಾತಃ. ಅಲ್ಲಪ್ಪ ಮೋಕ್ಷಕ್ಕೆ ಹೋಗುವ ದಾರಿಯನ್ನು ಹೇಳೇ ಇಲ್ಲಲ್ಲ, ಬರೀ ನರಕಕ್ಕೆ ಹೋಗೋದನ್ನ ಹೇಳ ಕೈ ಬಿಟ್ಬಿಟ್ಟಿದ್ದೀರಿ ಅಂತ ಹೇಳಬೇಡ. ನಾವು ಕಪಿಲೋಪದೇಶದ ಮುಖಾಂತರವಾಗಿ ಅನೇಕ ಉಪದೇಶಗಳ ಮುಖಾಂತರವಾಗಿ ರುದ್ರಗೀತೆ ಅನೇಕ ಗೀತೆಗಳ ಮುಖಾಂತರವಾಗಿ ಮೋಕ್ಷ ಮಾರ್ಗವನ್ನು ಹೇಳಿದ್ದೇವೆ. ಮುಂದಿನ ಸ್ಕಂದದಲ್ಲೂ ಹೇಳಿಕ್ಕಿದ್ದೇವೆ. 14 ಲೋಕಗಳಿಂದ ಕೂಡಿದಂತಹ ಬ್ರಹ್ಮಾಂಡ ಅಂತಂದ್ರೆ ಒಟ್ಟಾರೆ ಇಷ್ಟು ಜಗತ್ತು. ಏತಾವಾನೇವ ಅಂಡಕೋಶಃ ಯಹ ಚತುರ್ದಶಧಾ ಪುರಾಣೇಶು ಉಪಕಲ್ಪಿತಃ. ಈ ಬ್ರಹ್ಮಾಂಡ ಸರ್ವೋತ್ತಮನಾದಂತಹ ಭಗವಂತ ನಾರಾಯಣ ತನ್ನ ಸಾಮರ್ಥ್ಯದ ಪ್ರಭಾವದಿಂದಾಗಿ ಅನಾಯಾಸವಾಗಿ ಸತ್ವ ರಜಸ್ಸು ತಮಸ್ಸು ಎಂಬಂತಹ ಪ್ರಕೃತಿಯ ಗುಣಗಳಿಂದ ಸಹಿತನಾಗಿ ಇಡೀ ಜಗತ್ತನ್ನ ಪರಮಾತ್ಮ ಜೀವರ ಉದ್ಧಾರಕ್ಕೋಸ್ಕರ ಅಂತ ನಿರ್ಮಾಣ ಮಾಡಿದ್ದಾನೆ. ಇಲ್ಲಿಯವರೆಗೆ ಇಡೀ 5ನೇ ಸ್ಕಂದದಲ್ಲಿ ಬ್ರಹ್ಮಾಂಡದ ಅಭೂತಪೂರ್ವವಾದ ನಮಗೆಲ್ಲೂ ಕಾಣ್ಲಿಕ್ಕೆ ಸಿಗದೇ ಇರುವಂತಹ ಈ ಕಥೆಗಳೆಲ್ಲವನ್ನ ಪ್ರತಿನಿತ್ಯದ ಪ್ರವಚನಗಳಲ್ಲಿ ಮಠಗಳಲ್ಲಿ ಮಂದಿರಗಳಲ್ಲಿ ಮಾಡಿಬಿಟ್ರೆ ನಿದ್ದೆ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಅಂತ ಇದನ್ನ ಬಹಳಷ್ಟು ವಿವರಣೆ ಎಲ್ಲೂ ಕೊಡೋದಿಲ್ಲ. ಇಂತಹ ವರ್ಣನೆಯನ್ನ, ನರಕದ ವರ್ಣನೆಯನ್ನ ಕೇಳಿ ಶ್ರದ್ಧೆಯಿಂದ ಆಲಿಸಿ ಅದನ್ನ ಮನನ ಮಾಡಿ ಕೇಳುವಂತಹ ವ್ಯಕ್ತಿ ಯಾರಿದ್ದಾನೋ ಅಂಥವನಿಗೆ ಈ ಧಾರ್ಮಿಕವಾದಂತಹ ಶ್ರದ್ಧೆ ಉಂಟಾಗತ್ತೆ.
ನಿರ್ಮಲವಾದ ಅಂತಃಕರಣವನ್ನ ಪಡೀತಾನೆ. ಅಂತಹ ನಿರ್ಮಲವಾದಂತಹ ಅಂತಃಕರಣ ಇರುವಂತಹ ವ್ಯಕ್ತಿ ಮಾತ್ರ ಆ ಭಗವಂತನ ಅಪರೋಕ್ಷವನ್ನು ಪಡೆದು ಅದರಿಂದ ಈ ಸಂಸಾರ ಬಂಧನದಿಂದ, ಈ ಸ್ವರ್ಗ ನರಕಾದಿಗಳ ತೊಳಲಾಟದಿಂದ ಮುಕ್ತನಾಗಿ ಉತ್ತಮವಾದಂತಹ ಗತಿಯನ್ನ ಹೊಂದಬಲ್ಲ. ಭಗವಂತನ ಈ ಮಹಾಪ್ರತಿಮೆಯ ಬಗ್ಗೆ ಯಾಕೆ ಅಂತಂದ್ರೆ, ಬ್ರಹ್ಮಾಂಡ ಅನ್ನುವಂಥದ್ದು ದೊಡ್ಡದಾದ ಪ್ರತಿಮೆ. ನಮ್ಮ ಹೃದಯದ ಗುಹೆಯಲ್ಲಿ ಪರಮಾಣುವಿನ ರೂಪದಲ್ಲಿ ಸೂಜಿ ಮೊನೆಯಷ್ಟು ಗಾತ್ರದಲ್ಲಿ ಯಾವ ಪರಮಾತ್ಮನಿದ್ದಾನೋ ಇಡೀ ಬ್ರಹ್ಮಾಂಡದಲ್ಲಿಯೂ ಆ ಪರಮಾತ್ಮನೇ ವ್ಯಾಪಿಸಿಕೊಂಡು ನಮ್ಮೆಲ್ಲರಿಗೆ ನಿಯಾಮಕನಾಗಿದ್ದಾನೆ. ಭಗವಂತನ ಇಷ್ಟು ಅದ್ಭುತವಾದಂತಹ ಪ್ರತಿಮೆಯ ಬಗ್ಗೆ ಶ್ರವಣ ಮಾಡಿದರೆ ನಮ್ಮ ಹೃದಯದಲ್ಲಿರುವಂತಹ ಪರಮಾತ್ಮನ ಧ್ಯಾನವನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಮಕ್ಕಳಿಗೆ ದೊಡ್ಡ ದೊಡ್ಡ ಅಕ್ಷರಗಳನ್ನ ಮೊದಲಿಗೆ ಬರೀಲಿಕ್ಕೆ ಅಂತ ಕಲಿಸ್ತಾರೆ. ದೊಡ್ಡ ಅಕ್ಷರಗಳನ್ನ ಬರೀಲಿಕ್ಕಾದ ಮೇಲೆ ಚಿಕ್ಕ ಚಿಕ್ಕ ಅಕ್ಷರಗಳನ್ನು ಕೂಡ ದುಂಡಾಗಿ ಅವರು ಬರಿಬಹುದು. ಹಾಗೆ ಈ ಬ್ರಹ್ಮಾಂಡದ ವರ್ಣನೆಯನ್ನ, ಬ್ರಹ್ಮಾಂಡವೆಂಬಂತಹ ಪ್ರತಿಮೆಯಲ್ಲಿ ಪರಮಾತ್ಮನನ್ನ ಆರಾಧನೆ ಮಾಡಲಿಕ್ಕೆ ಅಂತ ಹೊರಟಂತಹ ವ್ಯಕ್ತಿಗಳು ತಮ್ಮ ಹೃದಯದ ಗುಹೆಯಲ್ಲೂ ಕೂಡ, ತಮ್ಮ ಮನಸ್ಸಿನಲ್ಲೂ ಕೂಡ ಭಗವಂತನ ಧ್ಯಾನವನ್ನು ಮಾಡಲಿಕ್ಕೆ ಅನುಕೂಲವಾಗತ್ತೆ. ಈ ರೀತಿಯಾದಂತಹ ಚಿಂತನೆಯನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತೋ ಯಾತಿ ಸ್ಥೂಲೆ ನಿರ್ಜಿತಮಾತ್ಮಾನಂ ಶನೈಃ ಸೂಕ್ಷ್ಮಧಿಯ ನಯೇದಿತಿ ಕ್ರಮಃ. ಮಹಾಪ್ರತಿಮೆಯ ಚಿಂತನೆಯನ್ನ ಮಾಡಿ ಅದರಲ್ಲಿ ಏಕಾಗ್ರತೆಯನ್ನ ಪಡೆದ ಮನಸ್ಸು ನಿಧಾನವಾಗಿ ಧ್ಯಾನವನ್ನ ಮಾಡಿಕೊಂಡು ಬಿಂಬರೂಪಿಯಾದಂತಹ ಪರಮಾತ್ಮನನ್ನ ಹೃದಯದಲ್ಲಿ ಧ್ಯಾನ ಮಾಡಲಿಕ್ಕೆ, ಅಲ್ಲಿ ಭಗವಂತನ ದೃಢವಾದಂತಹ ಚಿಂತನೆಯನ್ನ ಮಾಡಲಿಕ್ಕೆ ಅನುಕೂಲವಾಗತ್ತೆ ಅಂತ ಹೇಳಿ ಈ 5ನೇ ಸ್ಕಂದದ ವಿವರಣೆಯನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಭೂದ್ವೀಪ ವರ್ಷ ಸರಿದದ್ರಿ ನಭ ಸಮುದ್ರ ಪಾತಾಳ ದಿನ್ನರಕ ಭಾಗಣ ಲೋಕ ಸಂಸ್ಥಂ ಗೀತಂ ಮಯಾ ತವ ನೃಪಾದ್ಭುತಮೀಶ್ವರಸ್ಯ ಸ್ತುತದಂ ವಪುಃ ಸಕಲ ಜೀವನಿಕಾಯ ಧಾಮ್ನಃ. ಪ್ರತಿಯೊಬ್ಬ ಜಗತ್ತಿನಲ್ಲಿರುವಂತಹ ಜೀವ ಅಂತ ಯಾರಿದ್ದಾನೋ ಅವರೆಲ್ಲರಿಗೂ ಕೂಡ ಆಶ್ರಯನಾದಂತಹ ವ್ಯಕ್ತಿ ಪರಮಾತ್ಮ. ಪರಮಾತ್ಮ ನಾವೆಲ್ಲ ವಾಸ ಮಾಡಬೇಕು ಅಂತ ಇಷ್ಟು ದೊಡ್ಡದಾದಂತಹ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡಿದ್ದಾನೆ. ಆ ಬ್ರಹ್ಮಾಂಡದಲ್ಲಿ ಭೂಮಿಯಲ್ಲಿ ಸಪ್ತದ್ವೀಪಗಳು, ಸಪ್ತದ್ವೀಪಗಳಲ್ಲೂ ಕೂಡ ಜಂಬೂ ದ್ವೀಪದಲ್ಲಿ 9 ಖಂಡಗಳು, ಉಳಿದ ಎಲ್ಲ 6 ದ್ವೀಪಗಳಲ್ಲೂ, ಉಳಿದ 5 ದ್ವೀಪಗಳಲ್ಲಿ 7 ಖಂಡ, ಕೊನೆಯ ದ್ವೀಪದಲ್ಲಿ 2 ಖಂಡಗಳು, ಆಮೇಲೆ ಅಲ್ಲಿ ಹರಿಯುವಂತಹ ನದಿಗಳು, ಅಲ್ಲಿರುವಂತಹ ಪರ್ವತಗಳು, ಆಕಾಶ, ಸಮುದ್ರಗಳು, ಪಾತಾಳ ಏನಿದೆ, ಪಾತಾಳದಲ್ಲಿರುವಂತಹ ಅಧೋಲೋಕಗಳು ಯಾವುದು, ದಿಕ್ಕುಗಳು, ನರಕ, ಜ್ಯೋತಿರ್ಮಂಡಲ, ಅಲ್ಲಿ ನಿಯಾಮಕನಾಗಿರುವಂತಹ ಪರಮಾತ್ಮನ ಶುಂಶುಮಾರ ರೂಪ, ಇವೆಲ್ಲವನ್ನು ಕೂಡ ನಾವು ನಿರೂಪಣೆ ಮಾಡಿದ್ದೇವೆ. ಈ ಬ್ರಹ್ಮಾಂಡ ನಾವೆಲ್ಲ ಮನೆಯಲ್ಲಿ ದೇವರ ಒಂದು ಚಿಕ್ಕ ಮೂರ್ತಿಯನ್ನು ಇಟ್ಟು ಆ ಮೂರ್ತಿಯಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಅಂತ ಧ್ಯಾನ ಮಾಡುತ್ತೇವೆ. ಅಷ್ಟೇ ಪರಮಾತ್ಮನ ಮೂರ್ತಿ ಅಲ್ಲ, ಇಷ್ಟು ದೊಡ್ಡದಾದಂತಹ ಬ್ರಹ್ಮಾಂಡದ ಚಿತ್ರಣವನ್ನೇನು ಕೊಟ್ಟಿದ್ದಾರೋ ಈ ಅಗಾಧವಾದಂತಹ ಬ್ರಹ್ಮಾಂಡ ಪರಮಾತ್ಮನ ದೊಡ್ಡದಾದಂತಹ ಮೂರ್ತಿ ಇದು. ನಾವು ಮನೆಯಲ್ಲಿ ಯಾವುದೋ ಒಂದು ರೂಮಿನಲ್ಲಿ ಕುಳಿತುಕೊಂಡು ಪಾಠವನ್ನು ಮಾಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಪರಮಾತ್ಮ ಅಂತಂದ್ರೆ ಎಷ್ಟು ಚಿಕ್ಕವ ಅನ್ನುವ ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಇಲ್ಲ, ಭಗವಂತನ ವಿಸ್ತಾರ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಈ ಬ್ರಹ್ಮಾಂಡ ಎಷ್ಟು ದೊಡ್ಡದಾಗಿದೆ ಅಂತ ವಿಚಾರ ಮಾಡಿ ಅಂತ ಆ ಬ್ರಹ್ಮಾಂಡದ ಆಮೂಲಾಗ್ರವಾದ ವಿಸ್ತಾರವನ್ನ ನಿರೂಪಣೆ ಮಾಡಿದರೂ ಅಂತಹ ವಿಸ್ತಾರವಾದಂತಹ ಈ ಬ್ರಹ್ಮಾಂಡದ ನಿರೂಪಣೆಯನ್ನ ಮಾಡಿ ಈ ಬ್ರಹ್ಮಾಂಡವೇ ಪರಮಾತ್ಮನ ಪ್ರತಿಮೆ, ಅಂತಹ ಬ್ರಹ್ಮಾಂಡದ ಬಗ್ಗೆ ನಿನಗೆ ನಾನು ನಿರೂಪಣೆ ಮಾಡಿದ್ದೇನೆ ಅಂತ ಹೇಳಿ ಆ ಬ್ರಹ್ಮಾಂಡದ ಸ್ವರೂಪವನ್ನ ನಿರೂಪಣೆ ಮಾಡಿ ಮುಗಿಸಿದ್ದಾರೆ. ಇಷ್ಟನ್ನ ಹೇಳಿ ಮುಗಿಸಿ ಪರೀಕ್ಷಿತ ರಾಜನಿಗೆ ಬ್ರಹ್ಮಾಂಡದ ನಿರೂಪಣೆ ಮುಗೀತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಪಂಚಮ ಸ್ಕಂದದ 24ನೇ ಅಧ್ಯಾಯವೂ ಮುಗೀತು. 12 ಸ್ಕಂಧಗಳುಳ್ಳಂತಹ ಈ ಭಾಗವತದ 5ನೇ ಸ್ಕಂಧವೂ ಕೂಡ ಇಲ್ಲಿಗೆ ಪರಿಸಮಾಪ್ತಿಯಾಗಿದೆ. ಈ ಸ್ಕಂದದ ಅಧ್ಯಯನದಿಂದ ಸಿಕ್ಕಂತಹ ಪುಣ್ಯ ಏನಿದೆಯೋ
ಎಲ್ಲ ಪುಣ್ಯವನ್ನು ಕೂಡ ಆ ಪರಮಾತ್ಮನ ಅಡಿದಾವರೆಗಳಲ್ಲಿ ಅರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಧನ್ಯವಾದಗಳು.